2,35,20,000 ಉದ್ಯೋಗಗಳು ಸೃಜನೆಯಾಗಿವೆ. 2,35,20,000 ಉದ್ಯೋಗಗಳು ಸೃಜನೆಯಾಗಿದೆ ಅಂತ ಹೇಳಿ ಗವರ್ನರ್ ಕೈಯಲ್ಲಿ ಮಾತಾಡಿಸ್ತಾ ಇದ್ದಾರೆ. 6 ಕೋಟಿ ಜನಸಂಖ್ಯೆ ಇರುವಂತ ಈ ರಾಜ್ಯದಲ್ಲಿ ಯಾವಾಗ ಈ ಸರ್ಕಾರ 2,35,00,000 ಜನಕ್ಕೆ ಉದ್ಯೋಗವನ್ನ ಕೊಟ್ಟರು ಅಂತ ಕೊಡ್ಬೇಕು ಸಭಾಧ್ಯಕ್ಷರೇ. 25 ಲಕ್ಷ MSMEಗಳು. ಇದರಲ್ಲೇ ಮುಂದಕ್ಕೆ ಇನ್ನೊಂದು ಪಾಯಿಂಟ್ ಬರೆದಿದ್ದಾರೆ. ಇದು ಒಂದು ದೊಡ್ಡ ಹಗರಣ ಇರಬಹುದು ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತೀನಿ ಸಭಾಧ್ಯಕ್ಷ. 25 ಲಕ್ಷ MSMEಗಳು ಸ್ಥಾಪನೆ ಆದ್ರೆ ಒಂದು MSMEಗೆ 100 ಅಂತ ಹೇಳಿ 2,35,00,000 ಉದ್ಯೋಗಗಳು ಅಂತ ಬರೆದ್ರೆ ಇಂಥದನ್ನ ಗವರ್ನರ್ ಕೈಯಲ್ಲಿ ಓದಿಸಿದ್ರೆ ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಸಭಾಧ್ಯಕ್ಷೆ? ಸರ್ಕಾರ ಏನ್ ಬೇಕಾದ್ರೂ ಹೇಳ್ಬೋದು. 6 ಕೋಟಿ ಜನಸಂಖ್ಯೆಯಲ್ಲಿ 2,35,00,000 ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ಹೆಂಗ್ ಹೇಳ್ತಾರೆ ಸಭಾಧ್ಯಕ್ಷರೇ? ಒಂದು ಸರ್ಕಾರ ಏನ್ ಬೇಕಾದ್ರೂ ಹೇಳ್ಬೋದು. 6 ಕೋಟಿ ಜನಸಂಖ್ಯೆಯಲ್ಲಿ 2,35,00,000 ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ಹೆಂಗ್ ಹೇಳ್ತಾರೆ ಸಭಾಧ್ಯಕ್ಷರೇ? ಒಂದು ಗವರ್ನರ್ ಪುಸ್ತಕದಲ್ಲಿ 2,35,00,000 ಇದು ಫಾಲ್ಸ್ ಕ್ಲೇಮ್ ಇದೆ. ಇದು ಕಾಂಗ್ರೆಸ್ ಸರ್ಕಾರದ ತಪ್ಪು. ಈ ಎಂಟೈರ್ ರಾಜ್ಯದ ಜನತೆಗೆ ತಪ್ಪು ಮಾಹಿತಿಯನ್ನ ಈ ರೀತಿ ಗವರ್ನರ್ ಮುಖಾಂತರ ಕೊಡೋದನ್ನ ತೀವ್ರವಾಗಿ ಖಂಡಿಸ್ತೀನಿ ಸಭಾಧ್ಯಕ್ಷೆ. ಡೋಂಟ್ ಶೂಟ್ ದ ಮೆಸೆಂಜರ್ ಅಂತ ಹೇಳ್ತಾರೆ. ಅವ್ ಮೆಸೆಂಜರ್ ನಮ್ಮ ರಾಜ್ಯಕ್ಕೆ ನಮ್ಗೆ ಮುಖ್ಯಮಂತ್ರಿಗಳಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಮಾಡಿ ಪುನೀತ್ ರಾಜ್ಯದ ಜನತೆ ಮುಂದಿಟ್ರ ಅವನ ಮೇಲೆ ಕೇಸ್ ಹಾಕಿದ್ರಿ. ಅಲ್ಲೇನ್ ಬಾಂಗ್ಲಾದೇಶದವ್ರು ಬಂದವ್ರನ್ನ ಒಬ್ಬರನ್ನು ಹಿಡಿದಿಲ್ಲ, ಒಬ್ಬರನ್ನು ಮನೆ ಕಳಿಸುವಂತ ವ್ಯವಸ್ಥೆ ಮಾಡಿಲ್ಲ. ಇದು ಇವತ್ತಿನ ನಮ್ಮ ಕಾನೂನಿನ ಸಚಿವರೇ ನೋಡಿ, ಪುನೀತ್ ಕೆರೆಹಳ್ಳಿಗೆ ಯಾರು ಅಧಿಕಾರ ಕೊಟ್ರು? ಪುನೀತ್ ಕೆರೆಹಳ್ಳಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಕಂಪ್ಲೇಂಟ್ ಮಾಡಿ ಪೊಲೀಸಿಗೆ ತಿಳಿಸಿದ್ರೆ ಪೊಲೀಸ್ನವರು ಆಕ್ಷನ್ ತಗೊಳ್ತಾರೆ. ಯಾರು ಪರ್ಮಿಷನ್ ಯಾರಿಗೆ ಕೊಟ್ಟಿದ್ದಾರೆ? ಕಾನೂನಿಗೆ ಅವ್ರ ಮೇಲೆ 16 ಕೇಸ್ಗಳಿದಾವೆ. ನಾವು ಯಾರು ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ, ಮುಲಾಜಿಲ್ದೆ ಡಿಪೋರ್ಟ್ ಮಾಡ್ತೀವಿ, ಯಾರನ್ನ ಇಟ್ಕೊಳ್ಳೋದಿಲ್ಲ. ಒಬ್ಬ ಜಾಗೃತ ನಾಗರಿಕನ ಕೆಲಸ ಮಾಡಿದ ಮಂತ್ರಿಗಳ ತಪ್ಪಂತೇಳಿ ನೀವು ಹೇಳ್ತೀರಾ? ಹೌದು, ಮತ್ತೆ ಯಾರು ಅಧಿಕಾರ ಈ ಕೇರಳದಿಂದ ಜಲೀಲ್ ಬಂದೈತಲ್ಲ, ಇಲ್ಲೇ ಇನ್ಸ್ಪೆಕ್ಷನ್ ಮಾಡಿ ಹೋಗ್ತಾರೆ, ಅವ್ರಿಗೆ ನಾವೀಗಾಗ್ಲೇ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಜಲೀಲ್ ಮೇಲೆ ಏನ್ ಕೇಸ್ ಹಾಕಿದ್ರಿ? ಯಾರ ಮೇಲೆ? ಆ ಕೇರಳದ MLA ಜಲೀಲ್ ಬಂದು ಇಲ್ಲೇ ಒಂದು ಕೋಗಿಲ ಡಿಮಾಲಿಷನ್ ಮೇಲೆ ಏನ್ ಮಾಡಿದ್ರಿ ಹೇಳಿ? ಸರ್ಕಾರ ಬೈದ್ ಬಿಟ್ಟು ಹೋದ್ರು, ಪ್ರೆಸ್ ಮೀಟ್ ಮಾಡಿ ಹೋದ್ರು. ಅವ್ರಿಗೆ ಏನ್ ಮಾಡಿದಿರ? ಅವರು ನೀವೇ ಬೈತೀರಿ, ಅವ್ರಿಗೇನಾದ್ರು ಮಾಡ್ಬೇಕಲ್ಲ. ಅವ್ರಿಗೆ ಯಾರು ಅಧಿಕಾರಿ ಕೊಟ್ರು? ಪುನೀತ್ ಕೆರೆಹಳ್ಳಿ ಇದೇ ಕೆಲಸ ಮಾಡಿದ್ಕೆ ಪುನೀತ್ ಕೆರೆಹಳ್ಳಿಗೆ ಹಿಡಿದು ಟಾರ್ಚರ್ ಮೇಲೆ ಟಾರ್ಚರು, ಕೇಸ್ಗಳ ಮೇಲೆ ಕೇಸು. ಕರ್ನಾಟಕದವರು, ಬೆಂಗಳೂರವರು. ಪುನೀತ್ ಕೆರೆಹಳ್ಳಿ ಇವನ್ ಯಾರೋ ಬಂದು ಅಲ್ಲಿಂದ ಬಂದು ಕೇರಳದಿಂದ ಬಂದು ಇಲ್ಲಿ ಬಂದು ಸರ್ಕಾರನ ಬೈದು ಹೋಗಿದ್ದಾನೆ. ಇವನ್ ಮೇಲೆ ಕೇಸ್ ಹಾಕಿಲ್ಲ ನೀವು. ಪುನೀತ್ ಕೆರೆಹಳ್ಳಿಗೆ ಒಂದು ಕಾನೂನು, ಇವನಿಗೆ ಒಂದು ಕಾನೂನು. ಪುನೀತ್ ಕೆರೆಹಳ್ಳಿಗೆ ಒಂದು ಕಾನೂನು, ಇವನಿಗೆ ಒಂದು ಕಾನೂನು. ಯಾರಾದ್ರೂ ಬಹಳ ನಿಶ್ಚಿತೆಯಿಂದ ನಾವು ಸಾಯ್ತೀವಿ ಅಂತ ಹೇಳುವವರಿಗೆ ₹5 ಇರುವಂತಹ ಮರಣ ಪತ್ರವನ್ನ, ಡೆತ್ ಸರ್ಟಿಫಿಕೇಟ್ ಅನ್ನ ₹70 ಮಾಡಿದಂತ ಸರ್ಕಾರ ಇದೆ. ಸರ್ಟಿಫಿಕೇಟ್ ಅನ್ನ ₹70 ಮಾಡಿದಂತ ಸರ್ಕಾರ ಇದೆ. ನಿಶ್ಚಿತೆಯಿಂದ ಸಾಯ್ಲಿಕ್ಕೂ ಬಿಟ್ಟಿಲ್ಲ ಈ ಸರ್ಕಾರ. ನಿಶ್ಚಿತೆಯಿಂದ ಸಾಯ್ಲಿಕ್ಕೂ ಬಿಟ್ಟಿಲ್ಲ ಈ ಸರ್ಕಾರ. ಇಂತಹ ಸರ್ಕಾರದಲ್ಲಿ ಈ ರೀತಿಯ ಬೆಲೆ ಏರಿಕೆ, ಇದನ್ನೆಲ್ಲಾದ್ರೂ ಈ ರಾಜ್ಯಪಾಲರ ಭಾಷಣದಲ್ಲಿ ತಾವು ಬರೆದಿದ್ದೀರಾ? ನೀವು ಮಾಡಿದಂತ ಕಾರ್ಯ ಇದನ್ನ ಬರಿಬೇಕಿತ್ತು. ಬರಿದೆ ಕೇವಲ ಸುಳ್ಳುಗಳನ್ನು ರಾಜ್ಯದ ಈ ಸರ್ಕಾರ ರಾಜ್ಯಪಾಲರಿಂದ ತಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀರಾ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.